ಡಿಸೆಂಬರ್ನ ಚಳಿ ನೋಡಿ, ಇಬ್ಬನಿ ಎಲ್ಲ ಕಾಣ್ತಾ ಇದೆ. ಕಲ್ಪತರು ಎಕ್ಸ್‌ಪ್ರೆಸ್ನ ಈ ಒಂದು ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ಯಾವ ಒಂದು ಉತ್ತಮ ರೀತಿಯಲ್ಲಿ ಸೊಪ್ಪನ್ನು ಕಟ್ಬೋದು ಅನ್ನೋದನ್ನು ಈಗ ತಾನೇ ಸೊಪ್ಪು ಮಾರಿ ಈ ಕರೀಕೆರೆ ಕಡೆಯಿಂದ ನೆಲ್ಲಿಕೆರೆ ಕಡೆ ಹೋದಂತಹ ಸೊಪ್ಪಿನವನು ಕೊಟ್ಟು ಹೋದ ಸೊಪ್ಪು ಇದು. ನೋಡಿ ಎಷ್ಟು ನೀಟಾಗಿ ಸೊಪ್ಪನ್ನು ಕಟ್ಟಿದ್ದಾರೆ. ನಾವು ಸೊಪ್ಪು ತಗೊಳ್ತೀವಿ, ನೀವು ಸೊಪ್ಪು ತಗೊಳ್ತೀರಾ, ಬೆಂಗಳೂರಲ್ಲಿ ತಗೊಳ್ತೀರಾ, ಯಶವಂತಪುರದಲ್ಲಿ ತಗೊಳ್ತೀರಾ, ಎಲ್ಲ ಕಡೆ ತಗೊಳ್ತೀರಾ, ಮನೆ ಮುಂದೆನೂ ಬರುತ್ತೆ. ಆದರೆ ಎಷ್ಟು ಪುಟ್ಟ ಏನೇ ಸೈಜ್ ಎಷ್ಟಾದರೂ ಇರಲಿ, ಆದರೆ ಕಟ್ಟಿರುವಂತಹ ಕ್ರಮದಲ್ಲಿ ನಮಗೆ ಅದರ ಫ್ರೆಶ್ನೆಸ್ಸು ಕೂಡ ಕಾಣಿಸುತ್ತೆ. ನೋಡಿ ಎಷ್ಟು ಸುಂದರವಾದ ಒಂದು ಕಟ್ಟುಗಳು ಮತ್ತು ಫ್ರೆಶ್ ಆದಂತಹ ಒಂದು ಸೊಪ್ಪು. ಬೆಂಗಳೂರಿನಲ್ಲಿ ಬೆಂಗಳೂರು ಸುತ್ತಮುತ್ತ ತಿನ್ನೋದೆಲ್ಲ ನಾವು ಬಹುತೇಕ ಕೆಮಿಕಲ್ ಮಿಶ್ರಿತ ಆಗಿರುತ್ತೆ. ನೋಡಿ ಇದು ಸಹಜವಾದ ಒಳ್ಳೆಯ ಮಣ್ಣಿನಲ್ಲಿ ಬೆಳೆದಂತಹ ಸೊಪ್ಪಾಗಿದೆ ಅಂತ ಈ ಸೊಪ್ಪನ್ನು ತೋರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ ನಾನು. ಬೆಳಗಿನ ಚಳಿ ಕರಿಕೆರೆಯಲ್ಲಿ ನೋಡಿ, ಇನ್ನು ಕಾವಳ, ನಾವು ಮಿಸ್ಟ್ ಅಂತಿರಲ್ಲ, ಕಾವಳ ಬೀಳ್ತಾನೆ ಇದೆ. ಕಾವಳ ಬೀಳ್ತಾ ಇದೆ, ಸೂರ್ಯ ಮಂಕಾಗಿದ್ದಾನೆ. ಈ ಒಂದು ಪುಟಾಣಿ ವಿಡಿಯೋ ಈ ಸೊಪ್ಪಿಗೋಸ್ಕರ ಆಗಿತ್ತು. ಸೊಪ್ಪನ್ನು ತಿನ್ನುವ ಮೂಲಕ ಕಬ್ಬಿಣದ ಅಂಶಗಳನ್ನು ದೇಹಕ್ಕೆ ಸೇರಿಸಿ ಅಂತ ಹೇಳ್ತಾ, ವಾರದಲ್ಲಿ ಕನಿಷ್ಠ 2-3 ದಿನವಾದರೂ ಸೊಪ್ಪನ್ನು ತಿನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ಗಂಗಾಧರ್ ಕರಿಕೆರೆ, ಕಲ್ಪತರು ಎಕ್ಸ್‌ಪ್ರೆಸ್.